ಸಾಧಾರಣ ಕಾಲದ 29ನೆಯ ಶುಕ್ರವಾರ. ಮೊದಲನೆಯ ವಾಚನ ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನನ್ನಲ್ಲಿ ಅಂದರೆ ನನ್ನ ಶಾರೀರಿಕ ಸ್ವಭಾವದಲ್ಲಿ ಒಳ್ಳೆಯತನವೆಂಬುದೇನೂ ನೆಲೆಗೊಂಡಿಲ್ಲ. ಇದು ನನಗೆ ಗೊತ್ತು, ಏಕೆಂದರೆ ಒಳಿತನ್ನು ಮಾಡಬೇಕೆಂಬ ಮನಸ್ಸು ನನಗಿದ್ದರೂ ಅದನ್ನು ಮಾಡಲು ನನ್ನಿಂದ ಆಗುತ್ತಿಲ್ಲ. ನಾನು ಬಯಸುವ ಒಳ್ಳೆಯದನ್ನು ಮಾಡದೆ ನಾನು ಬಯಸದ ಕೆಟ್ಟದ್ದನ್ನೇ ಮಾಡುವವನಾಗಿದ್ದೇನೆ. ನಾನು ಬಯಸದೆ ಇರುವುದನ್ನೇ ಮಾಡಿದರೆ ಅದನ್ನು ಮಾಡಿದವನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. ನಾನು ಒಳಿತನ್ನು ಮಾಡಬಯಸಿದರೂ ಕೇಡು ನನ್ನ ಕೈಬಿಡುತ್ತಿಲ್ಲ. ಇದೇ ಒಂದು ನಿಯಮವಾಗಿ ನನ್ನಲ್ಲಿ ಕಂಡುಬರುತ್ತದೆ. ನನ್ನ ಅಂತರಂಗದಲ್ಲಿ ದೈವ ನಿಯಮವನ್ನು ಕುರಿತು ಆನಂದಿಸುತ್ತೇನೆ. ನನ್ನ ಇಂದ್ರಿಯಗಳಲ್ಲಿಯಾದರೂ ಬೇರೊಂದು ನಿಯಮವನ್ನು ಕಾಣುತ್ತೇನೆ. ಇದು ನನ್ನ ಅಂತರಂಗ ನಿಯಮಕ್ಕೆ ತದ್ವಿರುದ್ಧವಾಗಿ ಕಾದಾಡುತ್ತದೆ. ನನ್ನ ಇಂದ್ರಿಯಗಳಲ್ಲಿ ನೆಲೆಗೊಂಡಿರುವ ಪಾಪ ನಿಯಮಕ್ಕೆ ನನ್ನನ್ನು ಖೈದಿಯನ್ನಾಗಿಸುತ್ತದೆ. ಅಯ್ಯೋ, ನಾನೆಂಥ ನಿರ್ಭಾಗ್ಯನು! ಸಾವಿನ ದವಡೆಗೆ ಸಿಕ್ಕಿರುವ ಈ ಶರೀರದಿಂದ ನನ್ನನ್ನು ಬಿಡಿಸುವವರು ಯಾರು? ದೇವರೇ, ನಮ್ಮ ಪ್ರಭು ಏಸುಕ್ರಿಸ್ತರ ಮುಖಾಂತರ ಅವರಿಗೆ ಕೃತಜ್ಞತೆ ಸಲ್ಲಲಿ. ನನ್ನಷ್ಟಕ್ಕೆ ನಾನೇ ದೇವರ ನಿಯಮವನ್ನು ಮನಪೂರ್ವಕವಾಗಿ ಪಾಲಿಸಲು ಬಯಸುತ್ತೇನೆ. ನನ್ನ ಈ ದೇಹದಲ್ಲಾದರೂ ಪಾಪದ ನಿಯಮಕ್ಕೆ ಬದ್ಧನಾಗಿರುತ್ತೇನೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ. ಶ್ಲೋಕ. ಪ್ರಭು, ಬೋಧಿಸೆನಗೆ ನಿನ್ನ ನಿಬಂಧನೆಗಳನ್ನು, ಸುಜ್ಞಾನ ವಿವೇಕಗಳನ್ನು ಕಲಿಸೆನಗೆ. ನಿನ್ನಾಜ್ಞೆಗಳಲ್ಲಿ ನನಗಿದೆ ನಂಬಿಕೆ. ಒಳ್ಳೆಯದೇ ಗೈಕೊಳ್ಳುವ ನೀನು, ಬೋಧಿಸೆನಗೆ ನಿನ್ನ ನಿಬಂಧನೆಗಳನ್ನು. ಶ್ಲೋಕ. ಪ್ರಭು, ಬೋಧಿಸೆನಗೆ ನಿನ್ನ ನಿಬಂಧನೆಗಳನ್ನು. ನಿನ್ನ ದಾಸನಿಗೆ ನೀನು ನುಡಿದ ರೀತಿ ಸಾಂತ್ವನ ನೀಡಲಿ ಎನಗೆ ನಿನ್ನ ಅಚಲ ಪ್ರೀತಿ. ನಾ ಬದುಕುವಂತೆ ತೋರೆನಗೆ ನಿನ್ನ ದಯ. ನಿನ್ನ ಧರ್ಮಶಾಸ್ತ್ರ ನನಗೆ ಪರಮ ಪ್ರಿಯ. ಶ್ಲೋಕ. ಪ್ರಭು, ಬೋಧಿಸೆನಗೆ ನಿನ್ನ ನಿಬಂಧನೆಗಳನ್ನು. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ಮಾರ್ಗವೂ ಸತ್ಯವೂ ಜೀವವೂ ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು. ಹಲ್ಲೆಲೂಯ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಏಸು ಜನ ಸಮೂಹವನ್ನು ನೋಡಿ, ಪಶ್ಚಿಮ ದಿಕ್ಕಿನಲ್ಲಿ ಮೋಡ ಹೇಳುವುದನ್ನು ನೀವು ನೋಡಿದ ಕೂಡಲೇ ಭಾರೀ ಮಳೆ ಬರುತ್ತದೆ ಎನ್ನುತ್ತೀರಿ. ಹಾಗೆಯೇ ಆಗುತ್ತದೆ. ದಕ್ಷಿಣ ದಿಕ್ಕಿನ ಗಾಳಿ ಬೀಸಿದಾಗ ಹುರಿ ಬಿಸಿಲು ಎನ್ನುತ್ತೀರಿ. ಅಂತೆಯೇ ಇರುತ್ತದೆ. ಆಷಾಢ ಭೂತಿಗಳೇ, ಭೂಮ್ಯಾಕಾಶಗಳ ಲಕ್ಷಣಗಳನ್ನು ನೀವು ಸರಿಯಾಗಿ ಅರಿತುಕೊಳ್ಳಬಲ್ಲಿರಿ. ಆದರೆ ಪ್ರಸ್ತುತ ಕಾಲವನ್ನು ಅರ್ಥ ಮಾಡಿಕೊಳ್ಳಲಾರಿರಿಯಾ? ನ್ಯಾಯ ನಿರ್ಣಯವನ್ನು ನಿಮ್ಮಲ್ಲಿಯೇ ನೀವು ಏಕೆ ಮಾಡಿಕೊಳ್ಳಬಾರದು? ನೀನು ನ್ಯಾಯಾಧಿಪತಿಯ ಬಳಿಗೆ ಹೋಗಬೇಕಾಗಿ ಬಂದಲ್ಲಿ ದಾರಿಯಲ್ಲೇ ನಿನ್ನ ವಿರೋಧಿಯೊಡನೆ ವ್ಯಾಜ್ಯ ತೀರಿಸಿಕೊಳ್ಳಲು ಪ್ರಯತ್ನಿಸು. ಇಲ್ಲದಿದ್ದರೆ ಅವನು ನಿನ್ನನ್ನು ನ್ಯಾಯಾಧಿಪತಿಯ ಮುಂದೆ ಎಳೆದೊಯ್ಯಬಹುದು. ನ್ಯಾಯಾಧಿಪತಿ ನಿನ್ನನ್ನು ಸೆರೆಯಾಧಿಕಾರಿಯ ಕೈಗೊಪ್ಪಿಸಬಹುದು. ಸೆರೆಯಾಧಿಕಾರಿ ನಿನ್ನನ್ನು ಸೆರೆಮನೆಯಲ್ಲಿ ಹಾಕಬಹುದು. ಅಲ್ಲಿಂದ ನೀನು ಹೊರಗೆ ಬರಬೇಕಾದರೆ ಕಡೆ ಕಾಸನ್ನು ಬಿಡದೆ ಎಲ್ಲವನ್ನೂ ಸಲ್ಲಿಸಬೇಕಾಗುವುದೆಂಬುದು ನಿಶ್ಚಯ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಹೃದಯವನು ನೀ ಬೆಳಗು, ಅಲ್ಲಿ ಕರುಣೆಯನು ನೀ ಹರಿಸು. ಹೃದಯವನು ನೀ ಬೆಳಗು, ಅಲ್ಲಿ ಕರುಣೆಯನು ನೀ ಹರಿಸು. ಮಮತೆ ಮಳೆಯ ಮನದೇ ಸುರಿಸು. ಹೃದಯವನು ನೀ ಬೆಳಗು, ಅಲ್ಲಿ ಕರುಣೆಯನು ನೀ ಹರಿಸು.
ತೋರಲಿ. ನಿನ್ನೊಲುಮೆಯಿಂದ ಈ ಬಾಳಿಗೊಂದು ಹೊಸ ಅರ್ಥವಿಂದು ನಾ ತೋರಲಿ. ಈ ಹೃದಯವನ್ನು ನೀ ಬೆಳಗು, ಅಲ್ಲಿ ಕರುಣೆಯನು ನೀ ಹರಿಸು. ಮಮತೆ ಮಳೆಯ ಮನದೇ ಸೋರಿಸು. ಮಮತೆ ಮಳೆಯ ಮನದೇ ಸೋರಿಸು. ಈ ಹೃದಯವನ್ನು ನೀ ಬೆಳಗು, ಅಲ್ಲಿ ಕರುಣೆಯನು ನೀ ಹರಿಸು. ಲೋಭವು ಮೋಹಗಳು ನೀಗಲಿ, ಸ್ವಾರ್ಥವು ಅಳಿದಿರಲಿ. ಲೋಭವು ಮೋಹಗಳು ನೀರಲಿ, ಸ್ವಾರ್ಥವು ಅಳಿದಿರಲಿ. ಹೇ ದೇವಾ ಕರುಣಾಳು, ಈ ಮೊರೆಯ ನೀ ಕೇಳು. ನಿಸ್ವಾರ್ಥ ಸೇವೆ ನಿನ್ನನ್ನು ಪಡೆವ ನಿಜ ಮಾರ್ಗವೆಂದು ಮನರಿಯಲಿ. ನಿಸ್ವಾರ್ಥ ಸೇವೆ ನಿನ್ನನ್ನು ಪಡೆವ ನಿಜ ಮಾರ್ಗವೆಂದು ಮನರಿಯಲಿ. ಈ ಹೃದಯವನ್ನು ನೀ ಬೆಳಗು, ಅಲ್ಲಿ ಕರುಣೆಯನು